ಕಿಟ್ಟಿ ಹೋಗಿ ಅವನ ಪಕ್ಕದಲ್ಲೇ ಕುಳಿತು ಹೇ ಹೊತ್ತೋ ಎಂದ. ಲಿಂಗ ಕೊಂಚ ಸರಿದ. ಹೇ ಇನ್ನೂ ಹೊತ್ತೋ ಎಂದ. ಲಿಂಗ ಇನ್ನೂ ಕೊಂಚ ಸರಿದ. ಹೇ ಇನ್ನೂ ಜಾಗ ಬೇಕು ಹೊತ್ತೋ. ಲಿಂಗ ಇನ್ನೂ ಸರಿದಿದ್ದರೆ ಬಾಗಿಲಿಂದ ಮಳೆ ಇರಿಚಲು ಅವನ ಮೇಲೆ ನೇರವಾಗಿ ಬೀಳುತ್ತಿತ್ತು. ಆದ್ದರಿಂದ ಅವನು ಒತ್ತಲಿಲ್ಲ. ಅದರ ಬದಲು ಕಿಟ್ಟಿಯ ಕಡೆ ತಿರುಗಿ ಹಂಗನ್ಬಾರ್ದಣ್ಣ ಎಂದ. ಯಾಕೆ? ಕಿಟ್ಟಿ ಹೇಳಿದ ನಸುಗೋಪದಿಂದ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ನಿಮ್ಮಂಗೆ ಇಂಗ್ಲೆಂಡಲ್ಲಿ ಒಬ್ಬ ಹಳೆ ಪೈಕ್ದವನು ನನಗೆ ಅನ್ನ ಹೆಚ್ಚಿಗೆ ಬೇಕು, ಊಟ ಹೆಚ್ಚಿಗೆ ಬೇಕು, ಗದ್ದೆ ಮಾಡೋಕ್ಕೆ ಜಾಗ ಹೆಚ್ಚಿಗೆ ಬೇಕು ಅಂತ ಸಿಕ್ಕಿದ್ಕೆಲ್ಲ ಹೆಚ್ಚಿಗೆ ಬೇಕು ಅಂತಿದ್ದ ನೋಡಿ. ಒಂದ್ ದಿವಸ ಅವನ ಹೆಂಡ್ತಿಗೆ ಎಂದು ಏನೋ ಕತೆ ಹೇಳಿದ್ದ. ಆ ಕತೆ ಮತ್ತೆ ಕಿಟ್ಟಿ ನೆನಪಿಗೆ ಬಂತು. ನಂಗಿನ್ನು ಜಾಗ ಬೇಕು ಎಂದ ತಂಗಿಗೆ ಹಂಗನ್ಬಾರ್ದು ಕಣೆ ಎಂದ. ಯಾಕಣ್ಣ ಎಂದಳು ಸುಭದ್ರ ಕುತೂಹಲ ಭರಿತಳಾಗಿ. ಯಾಕೆ ಗೊತ್ತಾ? ನಿನ್ನಂಗೆ ಇಂಗ್ಲೆಂಡಲ್ಲಿ ಒಬ್ಬ ಸಿಕ್ಕಿದ್ದೆಲ್ಲಕ್ಕೂ ಹೆಚ್ಚಿಗೆ ಬೇಕು ಅಂತಿದ್ನಂತೆ. ಕಡಿಗೆ ಒಂದಿನ ಅವನ ಹೆಂಡ್ತಿಗೆ ಏನಾಯ್ತಣ್ಣ? ಒಂದು ಮಗು ಹುಟ್ಕಂತಂತೆ. ಹುಡ್ತಾಗೇನೆ ಸರಿಯಾಗೇ ಇತ್ತು ಆ ಮಗು. ಆದ್ರೆ ಬೆಳೀತಾ ಒಂದಿನ ಆಯ್ತು ಉಗ್ರೆಲ್ಲ ಉದ್ದುದ್ದ ಆಯ್ತಂತೆ. ಇನ್ನೊಂದಿನ ಹಲ್ಲೆಲ್ಲ ಹುಟ್ಟಿದ್ವು. ಮಾರನೇ ದಿನ ನೋಡ್ತಾರೆ ಹಲ್ಲಲ್ಲಿ 2 ಹಲ್ಲು ಮಾತ್ರ ಉದ್ದಾಗಿ ಕೋರೆ ಹಲ್ಲಿನ ತರ ಆಗಿದ್ವಂತೆ. ಎಲ್ಲ ಜನರಿಗೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಇನ್ನೊಂದಿನ ಕಳಿತು ಆ ಮಗುನ ಅಮ್ಮ ನೋಡ್ತಾಳಂತೆ. ಮಗು ತೊಟ್ಲಿಗಿಂತ ದೊಡ್ಡದಾಗಿ ತೊಟ್ಲೆ ಒಡೆದ್ ಬಿದ್ದಿತ್ತಂತೆ. ಎಂತ ತೊಟ್ಲಣ್ಣ? ಆ ತೊಟ್ಲಂಗೆ ಕಬ್ಬಿಣದ್ದೋ ಮತ್ತೆ ಬತ್ತಿಯದ್ದೋ ಎಂದು ಸುಭದ್ರ ಸದಾನಂದನ ಕಬ್ಬಿಣದ ತೊಟ್ಟಿಲನ್ನು ತೋರಿಸುತ್ತಾ ಕೇಳಿದಳು. ಆ ಕತೆ ಕೇಳದೆ ಇರಲಾರದಷ್ಟು ಕುತೂಹಲ, ಆದರೆ ಅದರ ಜೊತೆಗೆ ಭಯ. ಅಂತೂ ತನ್ನ ಭಯ ತುಂಬಿದ ಬಟ್ಟಲು ಕಣ್ಣಿನಿಂದ ಕತ್ತಲೆ ಹಲ್ಲು ಕಿರಿದಂತಿದ್ದ ಕಿಟಕಿ ಕಡೆಗೆ ಒಂದು ಓರೆ ನೋಟ ಬೀರಿದಳು. ಎಂತ ತೊಟ್ಲೋ ಯಾರಿಗ್ ಗೊತ್ತು? ಆ ಮಗುನ ಅವರಮ್ಮ ಎತ್ತಕ್ಕೆ ನೋಡ್ತಾಳೆ. ಆ ಮಗು ಟ್ರಂಕಿನ ಹಂಗೆ ಭಾರ ಆಗಿತ್ತು. ಹ್ಯಾಂಗೋ ಜುಟ್ಟು ಹಿಡಿದು ಎತ್ತಿ ಮಂಚದ ಮೇಲೆ ಮಲಗಿಸಿದ್ನಂತೆ. ಆಗ ಆ ಮಗು ಹಾ ಅಂತ ಅಳ್ತು. ಅವಳು ತೇಟ್ ಹುಲಿ ಕೂಗಿನ ಹಂಗೇ ಇತ್ತು. ಅದಕ್ಕೆ ಅವರಮ್ಮನ್ಗೆ ಭಯ ಆಗಿ ಹೊರಗ್ ಬಂದು ಕಿಟಾರ್ನೆ ಕಿರ್ಚಿದ್ಲಂತೆ. ಅವಳು ಕೂಗ್ ಕೇಳಿ ಆ ಕೇರಿ ಆಳುಗಳೆಲ್ಲ ಬಂದು ನೋಡ್ತಾರೆ. ಆ ಮಂಚನೇ ಮುರಿದ್ ಬಿದ್ದಿತ್ತಂತೆ. ಇಂಥ ಮಂಚನೇನಾ ಎಂದು ಸುಭದ್ರ ತಾವು ಕುಳಿತ ಮಂಚ ತೋರಿಸುತ್ತಾ ಕೇಳಿದ್ಲು. ಹೌದ್ ಮತ್ತೆ ಎಂದ ಕಿಟ್ಟಿ. ಸುಭದ್ರೆಗೆ ಹೆದರಿಕೆ ಆಯಿತು. ದಿಗಿಲಿನಿಂದ ತಾನು ಕುಳಿತ ಮಂಚದ ಕಡೆಗೊಮ್ಮೆ ತನ್ನ ಭುಜದ ಮರೆಯಿಂದಲೇ ಇಣುಕಿದಳು. ಕತ್ತಲಾಗಿದ್ದ ಮಂಚದ ಅಡಿ ಅವಳನ್ನು ಮತ್ತೂ ಎದುರಿಸಿತು. ಮಂಚದ ಕೆಳಗೆ ಇಳಿ ಬಿದ್ದಿದ್ದ ತನ್ನ 2 ಕಾಲನ್ನು ಸರಕ್ಕನೆ ತೆಗೆದು ಮೇಲಿಟ್ಟುಕೊಂಡಳು. ಮಂಚದ ಕಾಲುಗಳು ಅಲುಗಾಡಿ ಕರ 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 ಎಂದು ಕಿರುಗುಟ್ಟಿ ಯಾವನೋ ರಾಕ್ಷಸ ಹಲ್ಲು ಕಡಿದಂತೆ ಸದ್ದು ಮಾಡಿತು. ಸುಭದ್ರ ಇನ್ನೂ ಸ್ವಲ್ಪ ಅಣ್ಣನ ಹತ್ತಿರ ಸರಿದಳು. ಇತ್ತ ಕಿಟ್ಟಿ ತನ್ನ ಕತೆ ಮುಂದುವರೆಸಿದ. ನೋಡ್ತಾ ಇದ್ರಂತೆ ಅವರೆಲ್ಲ. ನೋಡ್ತಾ ಇದ್ದಂಗೆ ಆ ಮಗು ದೊಡ್ಡದಾಗ್ತಾ ಬಂತು. ಒಂದೊಂದ್ ಸಾರಿ ಉಸಿರು ತೆಗೆದುಕೊಂಡ ಹಂಗೂ ದೊಡ್ಡದಾಗಿ ಬೆಳೀತಾ ಬಂತಂತೆ. ಆ ವಿಷಯ ಮನೆಯಲ್ಲಿ ಮಲಗಿದ್ದ ಲಿಂಗನ ಅಜ್ಜನ್ಗೆ ಗೊತ್ತಾಯ್ತು. ಅವನ್ ತಕ್ಷಣ ಓಡ್ ಬಂದಂತೆ. ಅವನ್ ನೋಡೋ ಹೊತ್ಕಾಗ್ಲೇ ಆ ಮಗು ನನ್ನಷ್ಟೆತ್ರ ಆಗಿತ್ತು. ಲಿಂಗನ ಅಜ್ಜನ್ಗೆ ತಕ್ಷಣ ಗೊತ್ತಾಯ್ತು, ಓಹೋ ಇದು ಮಗು ಅಲ್ಲ, ರಾಕ್ಷಸ ಮಗು ತರ ಹುಟ್ಟಿದೆ ಅಂತ. ಹಿಂದೆ ಒಂದ್ಸಾರಿ ಹಂಗೆ ಆಗಿತ್ತಂತೆ. ಕೂಡ್ಲೆ ಅವನು ಆ ಮಗುನ ಎಷ್ಟು ಬೇಗ ಕೊಂದ್ರೆ ಅಷ್ಟು ಒಳ್ಳೇದು ಎಂದು ಎಲ್ರಿಗೂ ಹೇಳಿದ್ನಂತೆ. ಎಲ್ರು ಮನೆಗೆ ಓಡಿ ಬಡಗೆ, ಸಬ್ಬಲ್ಲು, ಒನ್ಕೆ ಎಲ್ಲ ತಂದು ಆ ಮಗುನ ರಪ 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 ಅಂತ ಚೊಚ್ಚಕ್ಕೆ ಶುರು ಮಾಡಿದ್ರಂತೆ. ಬೆಳಗ್ನಿಂದ ಸಾಯಂಕಾಲದವರೆಗೂ ಜಬ್ಬಿದ್ಮೇಲೆ ಕೊನೆಗ ಆ ಮಗು ಸತ್ತೋಯ್ತು ಎಂದು ಕಿಟ್ಟಿ ತನ್ನ ಕತೆ ಮುಗಿಸಿ ದೀರ್ಘ ಶ್ವಾಸ ಒಂದನ್ನು ಎಳೆದುಕೊಂಡ. ಕತೆ ಮುಗಿಯುವ ಹೊತ್ತಿಗೆ ಅವರಿಬ್ಬರ ಮನಸ್ಸು ರಾಕ್ಷಸ ಸಂಹಾರ ಕಾರ್ಯ ಮಾಡಿಸಿದ ಲಿಂಗನ ಅಜ್ಜನ ಬಗ್ಗೆ ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿತ್ತು. ಸುಭದ್ರ ನಿಟ್ಟಿಸಿರೆಳೆದು ತಲೆ ಎತ್ತಿದಳು. ಗೋಡೆಯಲ್ಲಿದ್ದ 2 ಕಿಟಕಿಗಳು ರಾಕ್ಷಸನ 2 ಕಣ್ಣುಗಳಾಗಿ ಅವಳನ್ನೇ ದಿಟ್ಟಿಸುವಂತೆ ಭಾಸವಾಯಿತು. ಸುಭದ್ರಳ ಹೃದಯ ಪುಕ ಪುಕ ಎನ್ನತೊಡಗಿತು. ಅಮ್ಮನ ಹತ್ತಿರಕ್ಕಾದರೂ ಓಡಿಬಿಡೋಣ ಎಂದರೆ ಅಡುಗೆ ಮನೆ ಹೊರಗೆ ಹೋಗ್ಬೇಕು.
ಅಲ್ಲಿರುವ ಕತ್ತಲ ನಡುಮನೆಯನ್ನು ದಾಟುವುದಾದರೂ ಹೇಗೆ? ಲಿಂಗನನ್ನಾದರೂ ಕೂಗೋಣವೆಂದರೆ ಹಾಳಾದವನು ತಂದೆ ಜೊತೆ ಎಲ್ಲಿಗೋ ಹೋಗಿದ್ದಾನೆ. ಅವಳಿಗೆ ಏನೂ ತೋರಲಿಲ್ಲ. ಸುಮ್ಮನೆ ಕಿಟಕಿ ಹೊರಗಿನ ಕತ್ತಲನ್ನು ನೋಡುತ್ತಾ ಕುಳಿತಳು. ಒಂದು ಮಿಂಚು ಪಳ್ಳನೆ ಮಿಂಚಿತು. ಸುತ್ತಲಿನ ಕತ್ತಲೆಲ್ಲ ಬೆಚ್ಚಿ ಹಿಂದಕ್ಕೆ ಸರಿಯಿತು. ಸುಭದ್ರ ಅಣ್ಣನ ಅಂಗಿಯ ತುದಿಯನ್ನು ಹಿಡಿದುಕೊಂಡಳು. ಕಿಟ್ಟಿಗೆ ತಾನು ಲಿಂಗನಿಂದ ಕತೆ ಕೇಳಿದಾಗ ಎದರಿದುದಕ್ಕಿಂತಲೂ ಹೆಚ್ಚಾಗಿ ಸುಭದ್ರ ಈಗ ಎದರಿರುವುದನ್ನು ನೋಡಿ ಕೊಂಚ ಖುಷಿಯಾಯಿತು. ನೋಡೆ ಇಲ್ಲಿ ಸದಾನಂದ ಹೇಗೆ ಬೆಳೀತಿದ್ದಾನೆ ಎಂದ. ಎಂದು ಸುಭದ್ರ ಅಳುಮೋರೆ ಹಾಕಿಕೊಂಡಳು. ಹೌದು ಕಣೆ, ನೋಡು. ಹ್ಞೂ ಎಂದು ಈ ಬಾರಿ ಸುಭದ್ರ ಸಣ್ಣ ಅಳುವಿನ ತುಡುಕೊಂದನ್ನು ಹೊರಗೆಡವಿದಳು. ಕಿಟ್ಟಿ ಇನ್ನೂ ಏನೋ ಹೇಳುವನಿದ್ದ. ಅಷ್ಟರಲ್ಲಿ ಗುಡುಗುಡು ಗುಡು ಎಂದು ಗುಡುಗೊಂದು ಬಲವಾಗಿ ಗುಡುಗಿ ಕಿಟ್ಟಿಯ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿತು. ಕಿಟ್ಟಿ ಹೊರಗೆ ನೋಡಿದ. ಮಳೆ ಉಯ್ಯುತ್ತಲೇ ಇತ್ತು. ಓಲಾಡುವ ಚಿಮಣಿ ದೀಪಕ್ಕೆ ಸದಾನಂದನ ತೊಟ್ಟಿಲ ನೆರಳು ಗೋಡೆಯ ಮೇಲೆ ಕುಣಿದಾಡುತ್ತಿತ್ತು. ಕಿಟ್ಟಿಗೆ ನಿಧಾನವಾಗಿ ತನ್ನ ಕತೆಯ ಬಗ್ಗೆ ತನಗೆ ಹೆದರಿಕೆಯಾಗತೊಡಗಿತು. ಸದ್ಯ ಸದಾನಂದ ಹಾಗೆ ಬೆಳೆಯದಿದ್ದರೆ ಸಾಕಪ್ಪ ಎಂದುಕೊಂಡ. ಕೋಣೆಯ ಹೊರಗಡೆ ಹೆಂಚಿನಿಂದ ಬೀಳುವ ಮಳೆಯ ಧಾರೆ ಯಾವುದೋ ಬಾಳೆಗಿಡದ ಎಲೆಯೊಂದರ ಮೇಲೆ ಬೀಳುತ್ತಿತ್ತೆಂದು ಕಾಣುತ್ತದೆ. ದೊರಬರ ದೊರಬರ ಎಂದು ಸದ್ದು ಮಾಡುತ್ತಿತ್ತು. ಇನ್ನೆಲ್ಲೋ ಒಂದು ಕಡೆ ಒಂದೊಂದೇ ಹನಿ ತಗಡಿನ ಮೇಲೆ ಟನ್ 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 ಎಂದು ಬೀಳುತ್ತಾ ಇತ್ತು. ಇವುಗಳ ನಡುವೆ ಅಡಿಗೆ ಮನೆಯ ಪಾತ್ರೆ ಸದ್ದು ಎಲ್ಲೋ ಒಮ್ಮೊಮ್ಮೆ ಧೈರ್ಯದ ಅಲೆಯಂತೆ ತೇಲಿ ಬರುತ್ತಿತ್ತು. ಆದರೆ ಮರುಕ್ಷಣದಲ್ಲೇ ಮಳೆಗಾಳಿಯ ಮಾಯದ ವಾತಾವರಣ ಇವರಿಬ್ಬರ ಸುತ್ತ ಕಮ್ಮನೆ ಕವಿಯುತ್ತಿತ್ತು. ಕಿಟ್ಟಿ ಸದಾನಂದನೇ ಕಡೆಗೆ ನೋಡುತ್ತಾ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಬರ್ರನೆ ಬೀಸಿದ ಗಾಳಿಗೆ ದೀಪ ತೂರಾಡಿ ಇನ್ನೇನು ಹಾರಿಯೇ ಹೋಯಿತು ಎನ್ನುವಂತಾಗಿ ಮತ್ತೆ ಕುಣಿದು ಉರಿಯತೊಡಗಿತು. ಸದಾನಂದನ ಬಾಯ ಇಬ್ಬದಿಯಿಂದ ಸೋರಿದ್ದ ಜೊಲ್ಲು ಅಲುಗುವ ದೀಪಕ್ಕೆ ಪಳಪಳನೆ ಹೊಳೆದು ಬರುಬರುತ್ತಾ ಕೋರೆ ದಾಡೆಗಳಾದವು. ಕಿಟ್ಟಿ ಪಕ್ಕನೆ ಬೆಚ್ಚಿಬಿದ್ದ. ದೀಪ ಅಲುಗಿದೆಂತಲ್ಲ ಸದಾನಂದನೋ ಅಥವಾ ಅವನ ನೆರಳೋ ಯಾರೋ ಅಂತೂ ಹಿಗ್ಗುತ್ತಾ ಬಂದರು. ನೆರಳಿಗೂ ನಿಜಕ್ಕೂ ವ್ಯತ್ಯಾಸ ಕಂಡು ಹಿಡಿಯಲಾರದಂತ ಕನಸಿನ ವಾತಾವರಣವೊಂದು ಕಿಟ್ಟಿಯ ಸುತ್ತ ಕವಿಯತೊಡಗಿತು. ಸದಾನಂದ ಒದಿಸಿದ ಶಾಲು ಮರೆಯಲ್ಲಿ ಹಿಗ್ಗಿದ ಹದೋ ಮತ್ತು ಹಿಗ್ಗುತ್ತಿದ್ದಾನೆ. ಕಿಟ್ಟಿ ತನಗೆ ಅರಿಯದಂತೆ ಅಮ್ಮಾ ಎಂದು ಬಿಟ್ಟ. ಸುಭದ್ರ ಕಿಟ್ಟಿಗಿಂತ ಮೊದಲೇ ಈ ನಿರ್ಣಯಕ್ಕೆ ಬಂದಿದ್ದಳು. ಕಿಟ್ಟಿ ಕೂಗಿದಿದ್ದೆ ತಡ ಗಟ್ಟಿಯಾಗಿ ಅಮ್ಮಾ ಎಂದು ಕೂಗು ಹಾಕಿದಳು. ಏನೇ ಎಂದು ಚಿನ್ನಮ್ಮ ಸರಸರ ಅಡಿಗೆ ಮನೆಯಿಂದ ಬಂದರು. ಅವರ ಹೆಜ್ಜೆ ಸದ್ದು ಹತ್ತಿರವಾಗುತ್ತಿದ್ದಂತೆ ಸದಾನಂದ ಕಿಟ್ಟಿಯ ಕತೆಯಿಂದ ಜಾರಿ ಮೊದಲಿನ ಸದಾನಂದನಾಗಿ ಹೋದ. ಚಿನ್ನಮ್ಮ, ಅಂತೂ ಎಬ್ಬಿಸಿಯೇ ಬಿಟ್ಟಿರಿ ಮಗುನ ಎಂದೆನ್ನುತ್ತಾ ಬಂದು ಎದ್ದಿದ್ದ ಸದಾನಂದನನ್ನು ಎತ್ತಿಕೊಂಡರು. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದರು. ಕಿಟ್ಟಿ ಹೋಗಿ ತೆರೆದ. ನೋಡಿದರೆ ಲಿಂಗ ಬಂದಿದ್ದ. ಅವನ ಹಿಂದೆಯೇ ಗೌಡರು ನಿಂತಿದ್ದರು. ಲೋ ಕಿಟ್ಟಿ, ಓದಲ್ವೇನೋ ಎಂದೆನ್ನುತ್ತಾ ಮಂಜಪ್ಪ ಗೌಡರು ಮೆಟ್ಟಿಲು ಹತ್ತಿ ಮೇಲೆ ಬಂದರು. ಸುಭದ್ರ ಧೈರ್ಯ ಮಾಡಿ ತಂದೆಯನ್ನು, ಏನಣ್ಣ ಸದಾನಂದ ಬೆಳಿತಾನಾ ಎಂದು ಕೇಳಿದಳು. ಅವರು ಅವಸರದಿಂದ ಹೌದೌದು ಎನ್ನುತ್ತಾ, ಲೋ ಕಿಟ್ಟಿ ನಡೆಯೋ ಓದೋ ಎಂದರು. ಹೌದು ಎಂದುದನ್ನು ಕೇಳಿ ಸುಭದ್ರೆ ಮತ್ತೆ ಎದರಿ ಅಮ್ಮನ ಸೆರಗನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದರೆ ಕಿಟ್ಟಿಗೆ ಲಿಂಗನನ್ನು ನೋಡಿ ಧೈರ್ಯವಾಯಿತು. ಏಕೆಂದರೆ ಎಷ್ಟಾದರೂ ರಾಕ್ಷಸನ್ನು ಕೊಲ್ಲಿಸಿದವನ ಮೊಮ್ಮಗ ತಾನೇ ಅವನು. ಕಿಟ್ಟಿ ಹೋಗಿ ಉಳಿದಿದ್ದ ಬತಾಸಿನ ಚೂರನ್ನು ಬಾಯೊಳಗೆ ಹಾಕಿಕೊಂಡು ಮತ್ತೆ ಆರಂಭಿಸಿದ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂದು ಬೇಳ್ವೆ. ಇಲ್ಲಿಗೆ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಲಿಂಗ ಬಂದ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.